ಒಂದು ಹಳ್ಳಿಯಲ್ಲಿ ಒಬ್ಬ ಬಾಲಕ ಇದ್ದ. ಆತನಿಗೆ ಕುರಿ ಮೇಯಿಸೋ ಕೆಲಸ. ಮನೆಯಿಂದ ಸ್ವಲ್ಪ ದೂರದಲ್ಲಿರುವ ಬಯಲು ಪ್ರದೇಶಕ್ಕೆ ಹೋಗಿ ಕುರಿ ಮೇಯಿಸುವ ಕೆಲಸವನ್ನು ಪ್ರತಿನಿತ್ಯ ಮಾಡುತ್ತಿದ್ದ. ಕುರಿ ಮೇಯಿಸೋ ಸಮಯದಲ್ಲಿ ಬೇಸರವಾದರೆ ಏನಾದರೂ ಆಟವಾಡುತ್ತಾ ಸಮಯ ಕಳೆಯುತ್ತಿದ್ದನು. ಎಲ್ಲಾದರೂ ಕುರಿಗಳನ್ನು ಮೇಯಿಸುವ ಸಮಯದಲ್ಲಿ ತೋಳ ಬಂದರೆ ಜೋರಾಗಿ ನಮ್ಮನ್ನು ಕರೆ ಎಂದು ಗ್ರಾಮಸ್ಥರು ಹೇಳಿದ್ದರು. ಇಂದ್ಯಾಕೋ ಆತನಿಗೆ ಹೇಗೆ ಟೈಮ್ ಪಾಸ್ ಮಾಡುವುದು ಎಂದು ತಿಳಿಯಲಿಲ್ಲ. ಸುಮ್ಮನೆ ತೋಳ ತೋಳ ಎಂದು ಕೂಗಿಕೊಂಡರೆ ಗ್ರಾಮಸ್ಥರು ಬರ್ತಾರೆ ಎಂದುಕೊಂಡ. ಅಯ್ಯೋ, ಯಾರಾದರೂ ಬನ್ನಿ, ಕುರಿ ಹಿಡಿಯಲು ತೋಳ ಬಂತು ತೋಳ ಬಂತು ಎಂದು ಜೋರಾಗಿ ಕೂಗಿಕೊಂಡ. ಊರವರೆಲ್ಲ ಓಡೋಡಿ ಬಂದರು. ಎಲ್ಲಿ ಹುಡುಕಿದರೂ ತೋಳ ಕಾಣಿಸಲಿಲ್ಲ. ಊರವರು ವಾಪಸ್ ಹೋದರು. ಬಾಲಕನಿಗೆ ಇದರಿಂದ ಖುಷಿಯಾಯಿತು. ಮತ್ತೊಂದು ದಿನ ಇದೇ ರೀತಿ ಮಾಡಿದ. ತೋಳ ತೋಳ ಎಂದು ಕೂಗಿಕೊಂಡು ಓಡಿ ಹೋದ. ಊರವರೆಲ್ಲ ದೊಣ್ಣೆ ಎತ್ತಿಕೊಂಡು ಬಂದರು. ಎಲ್ಲೂ ತೋಳ ಕಾಣಿಸಲಿಲ್ಲ. ಹುಡುಗ ಸುಳ್ಳು ಹೇಳುತ್ತಾನೆ ಎಂದು ನಗುತ್ತಾ ವಾಪಸ್ ಹೋದರು. ಇನ್ನೊಂದು ದಿನವೂ ಹುಡುಗ ಇದೇ ರೀತಿ ಮಾಡಿದ. ಕೆಲವು ಗ್ರಾಮಸ್ಥರು ಬಂದು ಹುಡುಕಿದರು. ಎಲ್ಲೂ ಕಾಣಿಸಲಿಲ್ಲ. ಆನಂತರ ಇವನಿಗೆ ಮಾಡೋಕ್ಕೇನೂ ಕೆಲಸ ಇಲ್ಲ ಎಂದುಕೊಂಡು ವಾಪಸ್ ಹೋದರು. ಅವತ್ತು ಆ ಹುಡುಗ ಕುರಿ ಮೇಯಿಸ್ತಾ ಇದ್ದ. ಸಂಜೆ ಆಯಿತು. ವಾಪಸ್ ಕುರಿಗಳನ್ನು ದೊಡ್ಡಿಗೆ ಬಿಡೋಣ ಎಂದು ರೆಡಿಯಾಗುತ್ತಿದ್ದ. ಆಗ ಬಂತು ನೋಡಿ ನಿಜವಾದ ತೋಳ. ಪಾಪ ಆ ಹುಡುಗ ಎಲ್ಲ ರೆಡಿ ಮಾಡಿಕೊಂಡು ಕುರಿಗಳನ್ನು ದೊಡ್ಡಿಗೆ ಬಿಡೋಣ ಅಂತ ಹೋಗುತ್ತಿದ್ದ. ಆದರೆ ಆಗ ನಿಜವಾದ ತೋಳ ಬಂದಾಗ ಅವನು ತುಂಬ ಹೆದರಿಕೊಂಡ. ಆ ತೋಳ ಕುರಿ ಮಂದೆ ಮೇಲೆ ದಾಳಿ ಮಾಡಿತು. ಭಯಗೊಂಡ ಆ ಹುಡುಗ ಹಳ್ಳಿಯತ್ತ ತೋಳ ಬಂತು ತೋಳ ಬಂತು ಕಾಪಾಡಿ ಎಂದು ಕೂಗುತ್ತಾ ಓಡಿದ. ಆದರೆ ಇವನು ಸುಳ್ಳು ಹೇಳುತ್ತಿದ್ದಾನೆ ಎಂದು ಊರವರು ಬರಲೇ ಇಲ್ಲ. ತೋಳವು ಹಲವು ಕುರಿಗಳನ್ನು ತಿಂದಿತ್ತು. ಇದನ್ನು ನೋಡಿ ಹುಡುಗ ಅಳುತ್ತಾ ಕೂತ. ಇನ್ಮುಂದೆ ಸುಳ್ಳು ಹೇಳೋದಿಲ್ಲ ಎಂದು ನಿರ್ಧಾರ ಮಾಡಿದ. ಅಂದರೆ ಈ ಕಥೆಯಿಂದ ನಿಮಗೆ ಏನು ಅರ್ಥವಾಯಿತು? ಇದರ ನೀತಿ ಮಾತು ಏನೆಂದರೆ, ಸುಳ್ಳುಗಾರರು ಸತ್ಯವನ್ನು ಹೇಳಿದರೂ ಯಾರೂ ನಂಬೋದಿಲ್ಲ. ಆದ್ದರಿಂದ ಸುಳ್ಳು ಹೇಳಬೇಡಿ, ಅದು ಅಭ್ಯಾಸವಾಗುತ್ತದೆ. ಮುಂದೊಂದಿನ ನೀವು ಸತ್ಯ ಹೇಳಿದರೂ ಕೂಡ ಯಾರೂ ನಂಬುವುದಿಲ್ಲ.